ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಎಗ್ ಫ್ರೈಡ್ ರೈಸ್ ಮಾಡೋದು ಹೇಗೆ ಅಂತ ಇವತ್ತು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಜೊತೆಗೆ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಏನೇನು ಬೇಕು ಅಂತ ಎಲ್ಲ ಐಟಮ್ಸು ಇಲ್ಲಿ ಇಟ್ಕೊಂಡಿದ್ದೀನಿ. ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಮೊಟ್ಟೆ, ರೈಸು, ಕ್ಯಾರೆಟು, ಕ್ಯಾಪ್ಸಿಕಮ್, ಬೀನ್ಸ್, ಕ್ಯಾಬೇಜು. ಈಗ ಒಂದು ಬಾಣಲಿ ಇಟ್ಕೊಂಡು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಇಲ್ಲ ಎಣ್ಣೆ ಬೇಡ ಅಂದರೆ ಅದು ತಳ ಅಂಟ್ಕೊಳ್ಳುತ್ತೆ. ಈಗ ನಿಮ್ಗೆ ಎಷ್ಟು ಮೊಟ್ಟೆ ಬೇಕು, ನೀವು ಎಷ್ಟು ಕ್ವಾಂಟಿಟಿ ಮಾಡ್ತಾಯಿದ್ದೀರಾ ನೋಡಿಕೊಂಡು ಮೊಟ್ಟೆ ಒಡೆದು ಬಾಣಲಿಗೆ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಒಂಥರ ಗುಡ್ಡೆ ಗುಡ್ಡೆ ಥರ ಬರುತ್ತಲ್ಲ, ಸೊ ಆ ಥರ ಫ್ರೈ ಮಾಡ್ಕೊಳ್ಬೇಕು. ನಿಮಗೆ ತುಂಬ ದಪ್ಪ ಬೇಡ ಮೊಟ್ಟೆ, ನಮಗೆ ರೈಸ್ ಜೊತೆಗೇ ಮಿಕ್ಸ್ ಆಗಲಿ ಫುಲ್ಲು ಅನ್ನೋಂಗಿದ್ರೆ ನೀವು ಫಸ್ಟೇ ಮೊಟ್ಟೆ ಒಡೆದಾಕ್ದಾಗೇ ಚೆನ್ನಾಗಿ ತಿರುಗಿಸ್ಕೊಟ್ಕೊಂಡ್ರೆ ನಿಮಗೆ ಮೊಟ್ಟೆ ಅನ್ನೋದು ದಪ್ಪ ದಪ್ಪ ಇರೋದಿಲ್ಲ. ನಾನು ಒಂದು ಸ್ವಲ್ಪ ದಪ್ಪ ದಪ್ಪ ಇದ್ದರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಈ ಥರ ಮಾಡ್ಕೊಂಡಿದ್ದೀನಿ. ಇಷ್ಟು ದಪ್ಪ ಬೇಡ ನಿಮಗೆ ಮೊಟ್ಟೆ ಅನ್ನೋದಾದರೆ ನೀವಿನ್ನೂ ಬೇಗನೆ ತಿರುಗಿಸ್ಕೊಟ್ಕೊಂಡ್ರೆ ನಿಮಗೆ ಮೊಟ್ಟೆ ಅನ್ನೋದು ಇಷ್ಟು ದೊಡ್ಡದಾಗಿ ನಮಗೆ ಗುಡ್ಡೆ ಗುಡ್ಡೆ ಥರ ಬರೋದಿಲ್ಲ. ನೋಡಿಕೊಂಡು ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಮಾಡ್ಕೊಳ್ಬೋದು. ಇದನ್ನು ನೋಡಿ ಚೆನ್ನಾಗಿ ಫ್ರೈ ಆಗಿದೆ, ಸೈಡಿಗೆ ತೆಗೆದು ಇಟ್ಕೊಂಡಿದ್ದೀನಿ. ಇದೇ ಬಾಣಲಿಗೆ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಜಾಸ್ತಿ ಮೆಣಸಿನ್ಕಾಯಿ ಉಪಯೋಗಿಸ್ತಿಲ್ಲ, 2 ಮೆಣಸಿನ್ಕಾಯಿ ಮಾತ್ರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವನ್ನು ಸಣ್ಣಗೆ ಕಟ್ ಮಾಡಿ ಉಪಯೋಗಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಇದಕ್ಕೆ ಸಾಸಿವೆ, ಜೀರಿಗೆ ಅದನ್ನೆಲ್ಲ ಹಾಕ್ಕೊಳ್ತಾ ಇಲ್ಲ. ಮತ್ತು ಈಗ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿ 2 ದೊಡ್ಡ ಈರುಳ್ಳಿಯಲ್ಲಿ 2 ಕಟ್ ಮಾಡ್ಕೊಂಡಿದ್ದೀನಿ. ನಾನು ಫಸ್ಟೇ ಕ್ವಾಂಟಿಟಿ ಹೇಳ್ಬಿಡ್ತೀನಿ. ನಾನು ಬಂದು 6 ಜನಕ್ಕೆ ಆಗಷ್ಟು ಕ್ವಾಂಟಿಟಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ನಿಮ್ಗೆ ಎಷ್ಟು ಮಾಡ್ತಿದ್ದೀರ ಅಂತ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಆನಿಯನ್ನು ಐಟಮ್ ಹಾಕ್ತೀವಲ್ಲ ಅದನ್ನೆಲ್ಲ ಇನ್ಕ್ರೀಸ್ ಮಾಡ್ಕೊಳ್ಬೋದು. ಕಡಿಮೆ ಬೇಕನ್ನೋರು ಕಡಿಮೆನೂ ಹಾಕ್ಕೊಳ್ಬೋದು. ಈಗ ನಾನು ಬೆಳ್ಳುಳ್ಳಿ ಎಲ್ಲ ಫ್ರೈ ಆದಮೇಲೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಫ್ರೈ ಮಾಡಬೇಡಿ, ಸ್ವಲ್ಪ ಕ್ರಿಸ್ಪಿಯಾಗೇ ಇರಲಿ. ಅದಕ್ಕೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡಿಕೊಂಡ್ರೆ ನಮ್ಗೆ ಒಂದು ಸ್ವಲ್ಪ ಈರುಳ್ಳಿ ಅನ್ನೋದು ಸಾಫ್ಟ್ ಆಗುತ್ತೆ. ಆ ಟೈಮಲ್ಲೇ ನಾವು ಏನು ಹಚ್ಚಿಟ್ಕೊಂಡಿದ್ದೀವಿ ತರಕಾರಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಇದು ಕೂಡ ಜಾಸ್ತಿ ಸಾಫ್ಟಾಗಿ ಬೇಯಬಾರ್ದು, ಯಾಕಂದರೆ ಅದು ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ. ಈಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 5 ನಿಮಿಷ ಮೀಡಿಯಮ್ ಉರಿಯಲ್ಲಿ ಬೇಯಕ್ಕೆ ಇಟ್ಕೊಳ್ಳೋಣ. ತುಂಬ ಉರಿ ಇಟ್ಕೊಂಡು ಸಾಫ್ಟ್ ಮಾಡ್ಕೊಳ್ಬೇಡಿ, ಚೆನ್ನಾಗಿರಲ್ಲ ತಿನ್ನಲಿಕ್ಕೆ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪೌಡರು, ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಅಂತಲೂ ಹೇಳ್ಬೋದು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟು, ನಮಗೆ ಒಂಥರ ಸ್ಪೈಸಿಯಾಗಿ ಅನಿಸುತ್ತೆ. ಅದ್ರ ಜೊತೆಗೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ತರಕಾರಿಗೆ ಉಪ್ಪನ್ನ ಹಾಕ್ಕೊಂಡ್ರೆ ನಮಗೆ ತಿನ್ನೋವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಇಲ್ಲಾಂದರೆ ಸಪ್ಪೆ ಸಪ್ಪೆ ಥರ ಅಂದ್ಬಿಡುತ್ತೆ. ನೋಡಿದ್ರಲ್ಲ, ಚೆನ್ನಾಗಿ ತಿರುಗಿಸ್ಕೊಟ್ಕೊಂಡು 1-2 ನಿಮಿಷ ಬೇಯಿಸ್ಕೊಳ್ಳೋಣ. ಎಣ್ಣೆಲೇ ಬೇಯಿಸ್ಕೊಳ್ಬೇಕು. ಇದು ನಾವು ಹಾಕೋ ಎಣ್ಣೆನೇ ಸಾಕಾಗುತ್ತೆ, ನಿಮಗೆ ಜಾಸ್ತಿ ಆಯಿಲು ಕೂಡ ಬೇಕಾಗೋದಿಲ್ಲ, ಯಾಕಂದರೆ ಮೊಟ್ಟೆ ಸ್ವಲ್ಪ ಜಿಡ್ಡು ಥರನೇ ಆಗುತ್ತಲ್ವ, ಸೊ ಹಂಗಾಗಿ ಇದು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಮೊಟ್ಟೆನೂ ಫ್ರೈ ಮಾಡಿ ಇಟ್ಕೊಂಡಿರೋದು ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ತರಕಾರಿ ಒಟ್ಟಿಗೆ ಇದು ಮೊಟ್ಟೆನ ಸೇರಿಸ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡಿಕೊಂಡು ಈ ಥರ ಮಾಡ್ಕೊಳ್ಳೋದ್ರಿಂದ ನನಗೆ ಒಳ್ಳೆ ಟೇಸ್ಟ್ ಬರುತ್ತೆ, ಹಾಗಾಗಿ ನಾನು ಆ ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾವು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ, ನಿಮಗೆ ಖಾರ ಎಷ್ಟು ಬೇಕೋ, ಸ್ಪೈಸಿನೆಸ್ ಎಷ್ಟು ಬೇಕು ಅಂತ. ಯಾಕಂದರೆ ನಾವು ಕಾಳು ಮೆಣಸಿನ ಪೌಡ್ರನ್ನು ಕೂಡ ಸೇರಿಸ್ಕೊಂಡಿರ್ತೀವಿ, 2 ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡಿರ್ತೀವಿ. ಅದಕ್ಕೆ ನಾನು ಈಗ ಖಾರದ ಪುಡಿನ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ, ಯಾಕಂದರೆ ನಮ್ಮದು ಕ್ವಾಂಟಿಟಿ ಜಾಸ್ತಿ ಇದೆ. ನೀವು ಮನೆಯಲ್ಲಿರೋ ಖಾರದ ಪುಡಿ ಜಾಸ್ತಿ ಖಾರ ಇದೆಯಾ ಅದನ್ನು ನೋಡಿಕೊಂಡು ಕೂಡ ಉಪಯೋಗಿಸ್ಕೊಳ್ಬೋದು. ಇದನ್ನು ಚೆನ್ನಾಗಿ ತಿರುಗಿಸ್ಕೊಟ್ಕೊಂಡು ಟೇಸ್ಟ್ ನೋಡಿಕೊಂಡ್ರೆ ನಿಮಗೆ ಸ್ಪೈಸಿನೆಸ್ಸು ಸ್ವಲ್ಪ ಖಾರನೇ ಇರಬೇಕು, ಯಾಕಂದರೆ ರೈಸ್ ಹಾಕ್ತೀವಲ್ಲ ಹಂಗಾಗಿ. ಈಗ ಇದು ಇಷ್ಟು ಮಟ್ಟಿಗೆ ಬೆಂದಿದ್ರೆ ಸಾಕಾಗುತ್ತೆ. ಇದಕ್ಕೆ ನಾವು ರೈಸ್ನ ಸೇರಿಸ್ಕೊಳ್ಳೋಣ. ರೈಸ್ನ ನಾನು ಬೇಯಿಸ್ಬಿಟ್ಟು ತಣ್ಣಗೆ ಮಾಡಿ ಇಟ್ಕೊಂಡಿದ್ದೀನಿ. ಇದು ರೈಸ್ ಯಾವಾಗೂ ಬಿಸಿ ಇರಬಾರ್ದು, ತಣ್ಣಗೆ ಇರಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ಉಡಿ ಥರ ಇರಬೇಕು ರೈಸು. ನೀವು ಬಾಸ್ಮತಿನ ಅಥವಾ ಬುಲೆಟ್ಟು, ಬಿರಿಯಾನಿ ರೈಸು ಇದರಲ್ಲೂ ಕೂಡ ಮಾಡ್ಕೊಳ್ಬೋದು. ರೇಷನ್ ಅಕ್ಕಿ ಆ ಥರದ್ರಲ್ಲಿ ಚೆನ್ನಾಗಿ ಬರೋದಿಲ್ಲ, ದೋಸೆ ಅಕ್ಕಿ, ರೇಷನ್ ಅಕ್ಕಿಯಲ್ಲಿ. ನಿಮಗೆ ಈ ಫ್ರೈಡ್ ರೈಸ್ ಎಲ್ಲನೂ ಅಷ್ಟೇ, ಗೀ ರೈಸು, ಫ್ರೈಡ್ ರೈಸು ಇದೆಲ್ಲ ಬುಲೆಟ್ ರೈಸು, ಸೋನಾ ಮಸೂರಿಯಲ್ಲಿ ಮಾಡಿಕೊಟ್ರೆ ಒಳ್ಳೆ ಟೇಸ್ಟ್ ಅನ್ನೋದು ಇರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಟೇಸ್ಟು. ರೈಸು ಕೂಡ ಸೇರಿಸ್ಕೊಂಡಾಯ್ತಲ್ಲ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ನೀಟಾಗಿ ಇದನ್ನು ರೈಸ್ ಜೊತೆಗೆ ಎಲ್ಲ ತರಕಾರಿ ಮೊಟ್ಟೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕಿನ್ನೂ ಸಾಸಸ್ ಎಲ್ಲ ಹಾಕೋದು ಬಾಕಿ ಇದೆ. ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ ಥರದ್ದೇನು ಉಪಯೋಗಿಸ್ತಿಲ್ಲ, ಬರೀ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿರೋದು ಸಣ್ಣದಾಗಿ. ಅದು ಕೂಡ ಗೊತ್ತಾಗೋದೇ ಇಲ್ಲ ಬೆಳ್ಳುಳ್ಳಿ ಹಾಕಿದ್ದೀವಿ ಅಂತ, ಅಷ್ಟು ಚೆನ್ನಾಗಿರುತ್ತೆ. ತಿನ್ನೋಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇದಕ್ಕೆ ರುಚಿ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾನು ರುಚಿ ನೋಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ನಾನು 6 ಜನಕ್ಕೆ ಮಾಡ್ತಿರೋದ್ರಿಂದ ಒಂದು ಸಣ್ಣ ಟೇಬಲ್ ಸ್ಪೂನಲ್ಲಿ ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡಿಕೊಂಡು 2 ಅಥವಾ 1.5 ಆ ಥರ ಹಾಕ್ಕೋಬೋದು, ಕ್ವಾಂಟಿಟಿ ನೋಡಿಕೊಂಡು. ಅಥವಾ ಜಾಸ್ತಿ ಜನಕ್ಕೆ ಮಾಡಿದರೆ ನೋಡಿಕೊಂಡು ಸ್ವಲ್ಪ ಜಾಸ್ತಿನ ಸೇರಿಸ್ಕೊಳ್ಳಿ. ವೆನಿಗರು ಒಂದು 2 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದೆರಡು ಸಾಸನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಈ ಸೋಯಾ ಸಾಸು ಮತ್ತು ವೆನಿಗರ್ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟಾಗಿ ಅದ್ಭುತವಾಗಿ ಎಗ್ ಫ್ರೈಡ್ ರೈಸ್ ಅನ್ನೋದು ರೆಡಿಯಾಗುತ್ತೆ. ನಾರ್ಮಲ್ ಫ್ರೈಡ್ ರೈಸು ಸೇಮ್ ಥರನೇ ಮಾಡೋದು, ಎಗ್ ಹಾಕ್ದಿರ ಮಾಡ್ಕೊಳ್ಳೋದಷ್ಟೇ ವ್ಯತ್ಯಾಸ, ಇನ್ನೇನಿರಲ್ಲ. ವೆಜಿಟೇಬಲ್ ಫ್ರೈಡ್ ರೈಸ್ ಕೂಡ ಸೇಮ್ ನಾವೀಗ ಯಾವ ಥರ ಮಾಡಿದ್ವಲ್ಲ ಅದೇ ವೇನಲ್ಲಿ ಮಾಡಿಕೊಂಡ್ರೆ ನಿಮಗೆ ವೆಜಿಟೇಬಲ್ ಫ್ರೈಡ್ ರೈಸ್ ಅನ್ನೋದು ಕೂಡ ರೆಡಿಯಾಗುತ್ತೆ. ಇದೀಗ ಸ್ವಲ್ಪ 1-2 ನಿಮಿಷ ಹಿಂಗೆ ಬಿಟ್ಟರೆ ಸ್ಲಿಮ್ಮಲ್ಲಿ, ಉರಿ ಅಂತೂ ಇಟ್ಕೊಳ್ಬೇಡಿ, ಸ್ಲಿಮ್ಮಲ್ಲೇ ಮಾಡ್ಕೊಳ್ಳಿ. ಈಗ ಸಣ್ಣದಾಗಿ ಕೊತ್ತಂಬರಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ ಚಿಕನ್ನು ಅಥವಾ ಮಟನ್ ಫ್ರೈ, ಇಲ್ಲಾಂದರೆ ಎಗ್ ಆಮ್ಲೆಟು ಈ ಥರ ಇದ್ದರೆ ನಮಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇಲ್ಲ ಮೊಟ್ಟೆ ಹಾಫ್ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡ್ರು ಕೂಡ ಒಳ್ಳೆ ಚೆನ್ನಾಗಿರುತ್ತೆ. ಈಗ ಇದು ರೆಡಿ ಆಯಿತು, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಕಲ್ಲರು. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ತುಂಬ ಸಖತ್ತಾಗಿದೆ, ಕ್ರಿಸ್ಪಿಯಾಗಿ ಇದೆ ತರಕಾರಿ ಎಲ್ಲನೂ. ನೀವು ಒಂದು ಬಾರಿ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಅನಿಸುತ್ತೆ ನಿಮಗೆ. ತುಂಬ ಈಸಿ, ಕ್ವಿಕ್ಕಾಗಿ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಈಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ, ಒಂದು ಚೂರು ಕೂಡ ರೈಸ್ ಅನ್ನೋದು ಎಲ್ಲೂ ವೈಟ್ ಕಾಣಿಸ್ತಿಲ್ಲ ನಿಮಗೆ, ಒಳ್ಳೆ ಮಸಾಲೆ ಥರ ಟೇಸ್ಟ್ ಇದೆ. ಇದಕ್ಕೆ ನಾನು ಒಂದು ಆಮ್ಲೆಟ್ ಹಾಕ್ಕೊಂಡಿದ್ದೀನಿ. ಆಮ್ಲೆಟ್ ವಿಡಿಯೋನು ಲಾಸ್ಟಲ್ಲಿ ಕಂಟಿನ್ಯೂ ಆಗುತ್ತೆ, ನಿಮಗೆ ಇಂಟ್ರೆಸ್ಟ್ ಇರೋರು ನೋಡ್ಬೋದು. ಒಂದು ಸಣ್ಣ ಪ್ಯಾನಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಪ್ಯಾನಲ್ಲಿ ಹಾಕ್ಕೊಳ್ಳೋದ್ರಿಂದ ನಮಗೆ ತಿರುಗಿಸ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಬರುತ್ತೆ. ಮಕ್ಕಳೆಲ್ಲ ಈ ಥರ ಪ್ಯಾನಲ್ಲಿ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ. ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಅಷ್ಟೇ, ಬೇರೆ ಏನು ಹಾಕಿಲ್ಲ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಇದು ಸ್ವಲ್ಪ ಬೆಂದಾದಮೇಲೆ ಟರ್ನ್ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಸೈಡು ಕೂಡ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇದೀಗ ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.